ರಿಕ್ವೈರ್ಮೆಂಟ್ ಇದೊಂಥರದ್ದು ಒಂದು ಮೀಡಿಯಾ ಅಷ್ಟೇನೆ ಒಂದು ರೀಚ್ ಆಗ್ಲಿಕ್ಕೆ. ಈಗ ಎಷ್ಟು ಜನ ಸಿನಿಮಾದವರು ಶಿಕ್ಷಣ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ, ಅಥವಾ ಫಿಲ್ಮ್ ಆರ್ಟಿಸ್ಟ್ಗಳು ರೆಸ್ಟೋರೆಂಟ್ಸ್, ಜಿಮ್ಸ್ ಏನೇನು ಓಪನ್ ಮಾಡ್ತಿದ್ದಾರೆ. ಒಂದಕ್ಕೆ ಯಾವುದಕ್ಕೂ ಲಿಮಿಟೇಷನ್ಸ್ ಅಥವಾ ಬೌಂಡ್ರಿ ಯಾವುದಕ್ಕೂ ಇಲ್ಲ, ಅದಕ್ಕೆ ಹೋಗ್ಬಾರ್ದು ಅಂತ. ಸೊ ಎಕ್ಸ್ಪ್ಯಾನ್ಷನ್ ಇಸ್ ಆಲ್ವೇಸ್ ಗುಡ್ ಫಾರ್ ದ ಗುಡ್ ರೀಸನ್ಸ್. ಸೊ ಹಾಗಾಗಿ ನಾನು ಶುರು ಮಾಡ್ತೀನಿ. ಈ ಸಿನಿಮಾ ಅಂದ್ರೆ ಈ ತಾಯವ್ವ ಸಿನಿಮಾ ಹೆಣ್ಣು ಮಕ್ಕಳು ಎಷ್ಟು ನೋವನ್ನ ಅನುಭವಿಸ್ತಾರೆ ಅದನ್ನ ಹೈಲೈಟ್ ಮಾಡುವಂತದ, ಅಂದ್ರೆ ಹೆಣ್ಣಿಗೆ ಎಷ್ಟು ಸವಾಲಿದೆ ಅನ್ನುವಂಥದ್ದನ್ನ ತೋರಿಸುವಂತದ, ಅಥವಾ ಸಮಾಜದಲ್ಲಿ ಹೆಣ್ಣಿಗೆ ಎಷ್ಟು ಪ್ರಾಮುಖ್ಯತೆ ಇರಬೇಕು ಅನ್ನುವಂಥದ್ದನ್ನ ಹೈಲೈಟ್ ಮಾಡೋದ? ಎರಡೂವೆ. ನೀವು ಎರಡು ಸೇರಿಸಿ ಕ್ವೆಶ್ಚನ್ ಕೇಳಿದ್ದೀರಾ. ಎರಡೂ ಇದೆ. ಒಂದು ಪ್ರಾಮುಖ್ಯತೆ ಕೊಡಬೇಕು ಅಂತಾನೂ ಒಂದಿದೆ, ಆಮೇಲೆ ಅದೊಂದು ಚಾಲೆಂಜಸ್ ಫೇಸ್ ಮಾಡ್ತಾ ಇರೋದು ಕೂಡ ಇದೆ. ಎರಡೂ ಇಂಪ್ಯಾಕ್ಟ್ ಬೀಳುತ್ತೆ ಸೊಸೈಟಿಗೆ, ಹೇಗೆ ಇಂಪ್ಯಾಕ್ಟ್ ಆಗ್ಬೋದು? ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆ ಅಂತಂದ್ರೆ ಎಲ್ಲಾ ಫೀಲ್ಡ್ ಅಲ್ಲೂ ಎಲ್ಲಾ ವಿಮೆನ್ಸ್ಗೆ ಬರ್ಲಿಕ್ಕೆ ಟ್ಯಾಲೆಂಟ್ ಇದ್ದೇ ಇದೆ. ಆದರೆ ಎಷ್ಟೊಂದು ಟ್ಯಾಲೆಂಟ್ ಒಂದೊಂದ್ಸರಿ ಅವರ ಪರಿಸ್ಥಿತಿಯಿಂದ ಅವ್ರ ಮುಂದೆ ಬರ್ಲಿಕ್ಕೆ ಆಗೋದಿಲ್ಲ. ಬಟ್ ನಾನು ಹೇಳ್ತೀನಿ, ಈಗಿನ ಕಾಲದಲ್ಲಿ ಮೆನ್ ಆರ್ ವೆರಿ ವೆರಿ ಸಪೋರ್ಟಿವ್ ಟು ದ ವಿಮೆನ್. ಐ ಡೆಫಿನೆಟ್ಲಿ ಅಗ್ರಿ ವಿತ್ ದಟ್. ಯಾವ ಫೀಲ್ಡ್ ಹೋಗ್ಲಿ ಮೆನ್ ತುಂಬಾ ಸಪೋರ್ಟ್ ಕೊಡ್ತಾರೆ, ಅದು ಡೌಟೇ ಇಲ್ಲ. ಬಟ್ ಒಂದು ಸ್ಟೋರಿ ಗೊತ್ತಿದೆಯಲ್ಲ ನಿಮ್ಗೆ, ಅರ್ಧನಾರೀಶ್ವರದಲ್ಲಿ ಒಂದು ಪಾರ್ವತಿ ಇವ್ರ ಹತ್ರ ಒಂದು ಋಷಿಗಳ ಹತ್ರ ಕಲಿಯಕ್ ಹೋದಾಗ ವಿದ್ಯೆನ, ಅವ್ರು ನೀನು ಹೆಣ್ಣು, ನಿನಗೆ ಇದು ಜ್ಞಾನ ಹೇಳ್ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಆಗ ಶಿವನ್ ವರೆಗೆ ಹೋಗ್ಬಿಟ್ಟು ಶಿವ ಅರ್ಧನಾರೀಶ್ವರ ರೂಪ ತಗೊಂಡು ಬಂದು, ಅಂದ್ರೆ ಆಗಿನ ಕಾಲದಲ್ಲೂ ಕೆಲವ್ರು ಮೆನ್ ಇದು ಮಾಡ್ತಿದ್ರು, ಇನ್ ಕೆಲವರು ಸಪೋರ್ಟ್ ಮಾಡ್ತಿದ್ರು. ಬಟ್ ಈಗ ತುಂಬಾ ಅರ್ಧನಾರೀಶ್ವರಗಳು ಜಾಸ್ತಿ ಆಗೋಗಿದ್ದಾರೆ. ಅಂದ್ರೆ ಬಹಳ ಸಪೋರ್ಟ್ ಮಾಡ್ತಾರೆ ಎಲ್ಲಾ ಫೀಲ್ಡ್ ಅಲ್ಲೂ. ಹೆಣ್ಣು ಮಕ್ಕಳು ಬರ್ಲಿಕ್ಕೆ ಕಾರಣ ತುಂಬಾನೇ they are really men are becoming very very supportive to women. Thank you so much for all the men over here. ಆದ್ರೆ ಹಳ್ಳಿಗಳಲ್ಲಿ ಈ ಹೆಣ್ಣು ಮಕ್ಕಳು ಬೇಡ ಅನ್ನೋ ಕಾನ್ಸೆಪ್ಟ್ ಇನ್ನೂ ಇದೆ. ಸೊ ನೀವು ಮೂವಿ ಮಾಡೋದ್ರಿಂದ ಹಳ್ಳಿ ಜನಕ್ಕೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ? ಇವಾಗ ನೋಡಿ, ಎಲ್ಲ ಹಳ್ಳಿ ಎಲ್ಲ ಸಿಟಿ ಅವ್ರನ್ನೇ ಕಾಪಿ ಮಾಡ್ತಾ ಇದ್ದಾರೆ. ಯಾವ್ದನ್ನ ಕಾಪಿ ಮಾಡ್ತಿಲ್ಲ ಹೇಳಿ? ಎವ್ರಿಥಿಂಗ್ ದೇ ಆರ್ ಕಾಪಿ. ಫುಡ್ ಆಗ್ಲಿ, ಅಥವಾ ಡ್ರೆಸ್ಸಿಂಗ್ ಸ್ಟೈಲ್ ಆಗ್ಲಿ, ಅಥವಾ ಎಜುಕೇಶನ್ ಆಗ್ಲಿ, ಎವ್ರಿಥಿಂಗ್ ದೇ ಆರ್ ಕಾಪಿ ಅಲ್ವಾ ಅರ್ಬನ್. ಸೊ ಅದೇ ರೀತಿ ಈ ಮೆಸೇಜ್ ಕೂಡ ಅವ್ರಿಗೆ ಹೋಗೇ ಹೋಗುತ್ತೆ. ಈ ಮೆಸೇಜ್ ಹೋಗಿ ಇದು ಅವ್ರ ಚೇಂಜ್ ಆಗ್ತಾರೆ ಅಂತ ನಾವು ಮಾಡ್ತಾ ಇರೋದು. ಅವ್ರಿಗೆ ರೀಚ್ ಆಗ್ಲಿ ಥ್ರೂ ಇದರಿಂದ ಅಂತ, ಸಿಟಿಯಿಂದ. ಬೇರೆ ಹಳ್ಳಿಯವ್ರಿಗೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ರೀಚ್ ಮಾಡ್ಸಕ್ಕೆ? ಅವ್ರಿಗೆ ರೀಚ್ ಮಾಡಕ್ ನಾವು ಅವ್ರಿಗೆ ಮೂವೀಸ್ ಎಲ್ಲ ಸ್ಕ್ರೀನ್ ಮಾಡ್ತೀವಿ, ಒಂದೊಂದು ಪ್ಲೇಸ್ ಎಲ್ಲ ಹೋಗ್ಬಿಟ್ಟು ಅದೆಲ್ಲ ಮಾಡ್ಬೇಕು ಅಂತ ಇದೀವಿ ನಾವು. ಪದ್ಮಾವತಿ ಅವ್ರ ಪ್ರೊಡಕ್ಷನ್ ಅಲ್ಲಿ ನಡೆದಿದ್ದು ಟೋಟಲಿ ಓವರಾಲ್ ಸಬ್ಜೆಕ್ಟ್ ಇಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ನಾನು ಮೇಡಮ್ ಆಕ್ಚುಲಿ ಹಿಂದೆ ಇವರು ವಯಸ್ಸಲ್ಲಿದ್ದಾಗ ಹೀರೋಯಿನ್ ಆಗ್ಬೇಕು ಅಂತ ಹೇಳಿ ಬಹಳ ಆಸಕ್ತಿ ಇತ್ತು ಅವ್ರಿಗೆ. ಆಕ್ಚುಲಿ ಮುರಳಿ ಸಿದ್ಲಿಗೆ ಅವರ ಮಗ ಮುರಳಿ ಅವರ ಜೊತೆಗೆ ಆಕ್ಟ್ ಮಾಡ್ಬೇಕನ್ನೋದು ಒಂದು ಆಫರ್ ಬಂದಿತ್ತು. ಸೊ ಹಂಗಾಗಿ ಆಫರ್ ಅವಾಗ ಅವರು ಕೆಲವೊಂದು ವಿಚಾರಗಳಿಂದ ಮನಸ್ಸನ್ನು ಹಂಗೆ ಇಟ್ಕೊಂಡು ಆ ಒಂದು ವಿಚಾರನ ಪದ್ಮಾವತಿ ಹತ್ರ ಶೇರ್ ಮಾಡಿದಾಗ ಆ ಒಂದು ಶೇರಿಂಗ್ ಅಲ್ಲಿ ಈ ಒಂದು ಸಿನಿಮಾ ಆಗಿದೆ ಅಷ್ಟೇ. ತಾಯವ್ವ ಸಿನಿಮಾನೇ ಯಾಕೆ ಅವ್ರಿಗೆ ಸಜೆಸ್ಟ್ ಮಾಡ್ಬೇಕನ್ಸ್ತು? ಬಿಕಾಸ್ ಅವರು ಕೂಡ ಎಜುಕೇಶನ್ ಫೀಲ್ಡ್ ಅಲ್ಲಿ ಒಂದು ರೋಲ್ ಮಾಡೆಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಗ ಗೀತಾಪ್ರಿಯಾ ಮ್ಯಾಮ್ ವೆಲ್ ನೋನ್, ಎಲ್ಲರಿಗೂ ಕೂಡ ಗೊತ್ತಿರೋರೆ. ಸೊ ಈ ಸಬ್ಜೆಕ್ಟ್ ನ ಯಾಕೆ ಅವ್ರಿಗೆ ಸಜೆಸ್ಟ್ ಮಾಡ್ಬೇಕಂತ ಅನಿಸ್ತು ನಿಮ್ಗೆ? ಆ ಸಬ್ಜೆಕ್ಟ್ ಅವ್ರ ವಯಸ್ಸಿಗೆ ಕರೆಕ್ಟ್ ಮ್ಯಾಚ್ ಆಗ್ತಾ ಇತ್ತು. ಯಾಕಂದ್ರೆ ಮೇಡಮ್ ಅದಕ್ಕೆ ಇದು ಮನಸ್ಸುತ್ತ ಇದು ಮಾಡಕ್ಕಾಗಲ್ಲ, ಕಷ್ಟ ಆಗ್ತದೆ. ಅದಕ್ಕೆ ಆ ಒಂದು ಕ್ಯಾರೆಕ್ಟರ್ ಮ್ಯಾಚ್ ಆಗ್ತಾ ಇತ್ತು, ಅದು ಅವರು ಮಾಡಬಹುದು ಅನಿಸ್ತು. ಸೊ ಹಂಗಾಗಿ ಸಜೆಸ್ಟ್ ಮಾಡಿ ಆ ಒಂದು ಕ್ಯಾರೆಕ್ಟರ್ ಟೋಟಲಿ ಇನ್ವಾಲ್ವ್ ಆಗಿ, ಆಮೇಲೆ ಅವ್ರಿಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು. ಆ ಒಂದು ಕೆಲವೊಂದು ಹಳ್ಳಿ ಸೊಗಡನ್ನ ಒಂದು ಸಂಭಾಷಣೆಯಲ್ಲಿ ಹೇಳ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಆದರೂ ಮೇಡಮ್ ತುಂಬ ಇನ್ವಾಲ್ವ್ ಆಗಿ ಆ ಒಂದು ಡೈಲಾಗ್ಗೆ ಪ್ರತಿಯೊಂದು, ಆಮೇಲೆ ಆ ಒಂದು ಪರಿಸರಕ್ಕೆ ಹೊಂದ್ಕೊಂಡು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಖಂಡಿತ ಪ್ರತಿಯೊಬ್ಬರು ಇನ್ಸ್ಪಿರೇಷನ್ ಇರಲೇಬೇಕು ಸರ್. ಹೆಣ್ಣೆ ಆಗಲಿ ಗಂಡಾಗಲಿ ಏನೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಂದ್ರೆ ಪ್ರತಿಯೊಬ್ಬರು. ಆಮೇಲೆ ಹುಡುಗರಿಗೂ ಒಬ್ಬ ಫ್ರೆಂಡು ಗಂಡು ಮಗ ಒಬ್ಬ ಫ್ರೆಂಡ್ ಇದ್ರು ಕೂಡ ಅವನು ಇನ್ಸ್ಪೈರ್ ಆಗ್ತಾನೆ, ಹೆಣ್ಮಕ್ಳು ಇನ್ಸ್ಪೈರ್ ಆಗ್ತಾರೆ. ಯಾಕಂದ್ರೆ ಇನ್ಸ್ಪಿರೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಬಟ್ ಹೆಣ್ಣು ಗಂಡು ಆ ಥರ ಏನಿಲ್ಲ. ನನ್ನ ಜೊತೆ ಒಟ್ಟಿಗೆ ನನ್ನ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ. ಯಾಕಂದ್ರೆ ನಾನು ಪ್ರತಿಯೊಂದು ಕೆಲಸದಲ್ಲೂ ಕೆಲವರು ಎಲ್ಲರೂ ಇನ್ಸ್ಪೈರ್ ಆಗ್ತಾರೆ, ಒಬ್ಬರೇ ಅಂತ ಹೇಳಿಕ್ಕಾಗಲ್ಲ. ಈ ಒಂದು ಪಿಕ್ಚರ್ಗೆ ಆಕ್ಚುಲಿ ಪದ್ಮಾವತಿ ಮತ್ತೆ ಮೇಡಮ್ ಅವರು ಇನ್ಸ್ಪೈರ್. ಪದ್ಮಾವತಿ ಮೇಡಮ್ ಅವ್ರಿಗೆ ಅವ್ರ ಗಂಡನೇ ಫೈನಾನ್ಸ್ ಮಾಡ್ತಾರೆ. ಹೌದು ನನಗೂ ಅಷ್ಟೇ, ನನ್ನ ಗಂಡನೇ ಫೈನಾನ್ಸ್. ಹಾಗೆ
ನಂದಿನಿ ಕುಮಾರ್ ಅವರು ಮೈಕೊಡಿ, ಅವರ ಅನಿಸಿಕೆ ಏನಿದೆ ತಿಳ್ಕೊಳ್ಳೋಣ. ನಮಸ್ತೆ ಎಲ್ಲರಿಗೂ. ನಮಗೆ ಹೆಣ್ಮಗು ಗಂಡ್ಮಗು ಅಂತ ಭೇದ ಭಾವ ಯಾವುದೂ ಇಲ್ಲ. ಹೆಣ್ಮಗುನೇ ಜಾಸ್ತಿ ಪ್ರೀತಿ. ಯಾಕಂದ್ರೆ ನನ್ನ ಮಗಳು ಇವಾಗ 8 ಇಯರ್ಸ್. ಅವಳು ಮಾಡೋ ಕೇರಿಂಗ್ ನೋಡಿದ್ರೆ ನನ್ ನಿಜ ನೆಕ್ಸ್ಟ್ ಹೆಣ್ಮಗುನೇ ಬೇಕು ಅನ್ಸುತ್ತೆ. ಯಾಕಂದ್ರೆ ಗಂಡ್ ಮಕ್ಳು ನೋಡ್ತೀವಿ ಅಕ್ಕಪಕ್ಕ ಮನೆಯವರು, ಅಷ್ಟು ಕೇರ್ನೆಸ್ ಹತ್ರ ಏನಿಲ್ಲ. ಮಕ್ಳು ಅವ್ರ ಪಡಗ ಆಟ ಆಡ್ತಾರೆ, ಅವ್ರ ಪಡಗ ಅವ್ರು ಇರ್ತಾರೆ. ಆದ್ರೆ ನನ್ನ ಮಗಳು ತುಂಬಾ ಕೇರ್ ಮಾಡ್ತಾಳೆ ನನ್ನ. ಇವಾಗಂತೂ ಅಮ್ಮ ಹೆಣ್ಪಾಪುನೇ ಬೇಕು ಅಂತ ನನ್ನ ಹತ್ರ ಬಂದು ಹೇಳುತ್ತೆ. ಅವ್ರ ಅಪ್ಪನ ಜೊತೆ ವಾದ ಮಾಡ್ತಾ ಇರ್ತಾಳೆ, ಇಲ್ಲ ನಮ್ಗೆ ಹೆಣ್ಪಾಪುನೇ ಬೇಕು ಅಂದ್ಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟು ಹೆಣ್ಪಾಪುನೇ ಬೇಕು 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 ಅಂತ ಹೇಳ್ತಾ ಇರ್ತಾಳೆ. ಅವ್ಳು ಮಾಡೋ ಕೇರಿಂಗ್ಗೆ ಹೆಣ್ಮಗುನೇ ಬೇಕು. ಈ ಗಂಡ್ ಮಕ್ಳೆಲ್ಲ ನೋಡಿದೀವಿ ಇವಾಗ ಹೇಗ್ ಮಾಡ್ತಾರೆ ಅಂತ. ಅದ್ ನೋಡಿದ್ರೆ ಹೆಣ್ಮಗುನೇ ಪರವಾಗಿಲ್ಲ. ಗಂಡ್ ಮಗುಗಾದ್ರೆ ಆಸ್ತಿ ಮಾಡ್ಬೇಕು, ಹೆಣ್ಮಕ್ಳಿಗೆ ಎಜುಕೇಶನ್ ಕೊಟ್ರೆ ಸಾಕು.